ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 2:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 2:30 ಆಗಿದೆ. ನಾನು ಪಾರ್ಲರ್ಗೆ ಹೋಗಿದ್ದೆ. ಪಾರ್ಲರ್ ನೋಡ್ಬೋದು, ಮೆಹಂದಿ ಹಾಕ್ಬಿಟ್ಟು ಬಂದೆ. ಒಬ್ಬರು ಕಸ್ಟಮರ್ ಇದ್ದರು, ಮೆಹಂದಿ ಅಪ್ಲೈ ಮಾಡಿಬಿಟ್ಟು ಅವ್ರ ಗ್ಲೌಸ್ಗೆ ಬೇಡ, ಈಟ್ ಕಡಿಮೆ ಆಗುತ್ತೆ, ನೀನು ಕೈಯಲ್ಲೇ ಕಲ್ಸಮ್ಮ ಅಂತಾರೆ. ಮೆಹಂದಿ ಹಾಕ್ಬಿಟ್ಟು ಬಂದೆ. ಇವಾಗ ತಾನೇ ಮನೆಗೆ ಬಂದೆ. ಮಕ್ಕಳನ್ನ ಇಲ್ಲೇ ಬಿಟ್ಟೋಗಿದ್ದೆ, ಮಲಗಿಸ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಮಲಗಿಸ್ಬಿಟ್ಟಿದ್ದಾರೆ, ನಮ್ಮ ಅತ್ತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಬಿಂದು ಒಂದು ಮೇಕಪ್ಗೆ ಹೋಗಿದ್ಲಂತೆ, ಮೇಕಪ್ ಮುಗಿಸ್ಕೊಂಡು ಇಲ್ಲೇ ಇದ್ಲು. ಈಗ ಅವಳು ಹೊರಟ್ಲು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು? ಎಲ್ಲಿ? ಅವ್ನು ಮಾತಾಡ್ಸಕ್ಕ? ಲೇಡೀಸ್ ಏನಂದ್ರು? ಸಂಗೀತ ಮಗ ಊರಿಂದ ಬಂದನಲ್ಲ, ನಾವು ಇಲ್ಲೇ ಇರೋದು, ಲಾಗ್ ಮಾಡ್ತಾರಲ್ಲ ಅವರಮ್ಮ. ಹಾಂ, ನನ್ನ ಮಗನ್ನು ಯಾರೋ ಅವ್ರದ್ದು ಒಬ್ರು ಗುರ್ತಿಡ್ದು ಮಾತಾಡ್ಸಿದ್ರಂತೆ. ತುಂಬಾ ಥ್ಯಾಂಕ್ಸ್. ಎರಡು ಕೈಲು ಹಿಡ್ಕೊಂಡು ನಿಂತಿದ್ದೆ. ಹೌದಾ? ಎತ್ತಿ ಸಾಕಾಗ ಅದೇ ನಿಲ್ಲಿಸ್ಕೊಂಡಿದ್ದೆ. ನೀನು ಒಂದು ನಿಮಿಷ ಕೊಡ್ತೀನಿ, ಕುತ್ಕೊಂಡು ಸೈಲೆಂಟಾಗಿ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪಾರ್ಲರ್ ಆಂಟಿ ಫೋನ್ ಮಾಡಿದ್ರು, ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಇವರು ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಒಂದು 5 ಮಿನಿಟ್ಸು, 4 ಹೆಡ್ ಮತ್ತು 70 ಟ್ರಿಪ್ ಇದೆ, ಬಾ ಅಂತ ಹೇಳಿದರು. ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಕ್ಕೆ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರಂತೆ. ದೊಡ್ಡವರು ಅಂದರೆ ನಮ್ಮ ಅತ್ತೆಯಾರ ಅಕ್ಕನ ಮಗಳು. ಅಲ್ಲಿಗೆ ಹೋಗಿದ್ದಾರೆ. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಇಲ್ಲಿ ಒಂದು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು, ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವ್ರು ಬರೋ ಅಷ್ಟರಲ್ಲಿ ತುಂಬ ಸ್ವೆಟ್ ಆಗಿಬಿಟ್ಟಿದ್ದೀನಿ, ಸುಸ್ತಾಗ್ಬಿಡುತ್ತೆ. ಬಾ ನೋಡಿ. ಯಾರಪ್ಪ ನಿನ್ನ ಗುರ್ತಿಡ್ ಮಾತಾಡ್ಸಿದ್ದು? ಜ್ಞಾನ ಎಲ್ಲಿತ್ತು ಅವ್ನಿಗೆ, ಆಟ ಸಾಮಾನು ಅದು ಇದು ಅಂತ ಇದ್ದ ಅವನು. ಹೌದಾ? ನಮ್ಗೇನು ತಗೊಂಬಂದ್ರಿ ನೋಡಿ. ಬರೀ ಅವ್ರಿಗೆ ತಿಂಡಿ ತರ್ತಾರೆ ಗೈಸ್, ನಂಗೇನು ತರಲ್ಲ ಇವರು. ಏನದು? ನಂಗೆ ಅಲ್ಲೇ ತಿನ್ನಕ್ಕೆ ಅಂತ ತಗೊಂಡಿದ್ದು, ಅಷ್ಟಕ್ಕೆ ಫೋನ್ ಮಾಡ್ದೆ, ಅದನ್ನೇ ಇಬ್ರು ಅವ್ನು ತಿನ್ನಲ್ಲ. ಅವನು ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಕೇಳಿದ್ದು. ಅವನೇನು ಕೇಳ್ತಾನೆ, ಹೇಳಿದ್ದೆಲ್ಲ ನೋಡಿ. ಸಿಕ್ಕಾಬಟ್ಟೆ ಶೆಕೆ ಆಗ್ಬಿಟ್ಟಿದೆ. ಒಂದು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಸೇವಂತಿ ಮೂವಿದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸಿಕ್ಕಾಬಟ್ಟೆ ಸ್ವೆಟ್ ಆಗ್ಬಿಟ್ಟಿದ್ದೀವಿ. ಇವಾಗ ಮುಖ ಒರೆಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ವೀಡಿಯೋಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದೆ. ಕ್ಯಾಮ್ರಾ ಹಿಡೀರಿ. ನಮಗೆ ವೈಟ್ ಕಲರ್ದು ಒಂದು ವೇಲ್ ಕೊಡಿ. ವೈಟ್ ಡ್ರೆಸ್ ಹಾಕೊಂಡಿದ್ದೀನಿ. ಆಯಲ್ ಮಸಾಜ್ ಐತೆ ಅಂದರು. ವೈಟ್ ಡ್ರೆಸ್ ಅಲ್ವಾ, ಬೇಡ ಅಂದ್ಬಿಟ್ಟು ಬಂದುಬಿಟ್ಟೆ. ಬೆಳಗ್ಗೆನೂ ಅಷ್ಟೇ ವೈಟ್ ಕಲರ್ ಡ್ರೆಸ್ ಹಾಕೊಂಡೆ, ಮೆಹಂದಿ ಹಾಕಿದೆ. ನೋಡ್ಬೋದು, ಮೆಹಂದಿ ಹಾಕಿದೆ ನೋಡಿ. ಹೆಂಗ್ ಗಲಾಟೆ. ಅತ್ತೆನಾ, ಅವ್ರ ಅತ್ತೆನ ಯಾವ ಥರ ಆಟ ಆಡಿಸ್ತಾನೆ ಗೊತ್ತಾ ನನ್ನ ಮಗ. ಏಯ್ ಯಾಕೋ ಸುಮ್ಮನೆ ಯಾಕೋ? ಒಂದು ಕೊಡು ನೋಡಿ. ಏನು ರಾಬಡಿಸಮ್ ಮಾಡ್ತಾನೆ ಅಂದರೆ ಒಂದು ಕೊಡ ಕೇಳು, ಒಂದು ಕೊಡ ಕೇಳು. ನಂಗೆ ಬಣ್ಣ ಹಾಕ್ತೀನಿ ಅಂದ, ನೀವು ಹಾಕಿಸ್ಕೊಳ್ಳಲ್ಲ. ಒಂದು ತಿಂಗಳಾಯ್ತಾ? ನಾವು ಇದರಿಂದ ಬಂದ್ಮೇಲೆ ತಾನೇ ತಂದಿದ್ದು ಮಂತ್ರಾಲಯದಿಂದ ಬಂದ್ಮೇಲೆ. ಅತ್ತೆ ಅಕ್ಕಿ ತರಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ 200 ರೂಪಾಯಿ ನೋಟ್ ಕೊಡಕ್ಕೆ ಹೋದ್ರೆ ನನ್ನ ಮಗ 20 ರೂಪಾಯಿ ನೋಟ್ ತಂದು ಕೊಟ್ಬಿಟ್ಟು, ಏನನ್ನಕ್ಕ 200 ರೂಪಾಯಿ ನೋಟ್ 20 ರೂಪಾಯಿ ನೋಟ್ ನೀನು ತಗೋ, 200 ರೂಪಾಯಿ ನೋಟ್ ಕೊಡು ಅಂತ ಇದ್ದಾನೆ. ನೋಡಿ, ಪ್ರೀತಿಯಿಂದ ಕೊಡ್ತಾ ಇದ್ದಾನಂತೆ. ನೀರು ಕುಡಿಬೇಕಂತೆ. ಇವಾಗ ಟೈಮ್ ಬಂದು 5:15 ಆಗಿದೆ. ನಾನು ನಮ್ಮ ಅತ್ತೆ ಅಕ್ಕಿ ತರಕ್ಕೆ ಹೋಗಿದ್ದಾರೆ. ಅಕ್ಕಿ ಹಾಕೋ ಬರಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಹೋಮ್ ಟೂರ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಹೋಮ್ ಟೂರ್ ಮಾಡೋಣ ಅಂತ. ದಯವಿಟ್ಟು ಅದಂಗಿದೆ ಇದಿಂಗಿದೆ ಅಂತ ಕಮೆಂಟ್ ಮಾಡಬೇಡಿ. ನಮ್ಮ ಅತ್ತೆ ಕೈಲಿ ಯಾವ ಥರ ಆಗುತ್ತೋ ಆ ಥರ ಇಟ್ಕೊಂಡಿದ್ದಾರೆ. ನಮ್ಮ ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೂ ಫ್ರೀ ಇರಲ್ಲ. ನಮ್ಮ ಅತ್ತೆ ಕೈಲೂ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ. ಅದರಿಂದ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ನೀವು ಕೇಳ್ತಿರೋದಕ್ಕೆ ಪದೇ ಕೇಳ್ತಿದ್ದಕ್ಕೆ ಅತಿ ದೊಡ್ಡ ಮನೆ ಅಲ್ಲ, ತುಂಬ ಚಿಕ್ಕ ಮನೆ ಚೊಕ್ಕು ಮನೆ ಅಂತಾರಲ್ಲ ಹಾಗೆ. ಇವಾಗ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇವಾಗ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಇಲ್ಲಿ ನೋಡ್ಬೋದು ಟೆರೆಸ್ ಮೇಲೆ ಸಿಂಗಲ್ ಮನೆ ಅಷ್ಟೇ ಇರೋದು ನಮ್ಮ ಅತ್ತೆ ಮನೆ. ಟೆರೆಸ್ಸು ತುಂಬ ಚಿಕ್ಕದಾಗಿದೆ. ತೋರಿಸಿಕ ತುಂಬ ಚಿಕ್ಕದಾಗಿದೆ ಟೆರೆಸ್ಸು. ಇಷ್ಟೇ. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ಇಲ್ಲಿ ಇರೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ಟೆರೆಸ್ಸು ಹೊರಗಡೆ ಆರಾಮಾಗಿ ಕುತ್ಕೋಬೋದು. ಯಾರು ಕೈ ಅಡ್ಡ ಕೊಡಬೇಡಿ. ನನಗಂತೂ ಇಲ್ಲಿರೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ಹೊರಗಡೆ ಕುತ್ಕೋಬೋದು, ಓನರ್ ಕಾಟ ಇಲ್ಲ, ಯಾರ್ದು ತೊಂದರೆ ಇಲ್ಲ, ಆರಾಮಾಗಿ ಏನಪ್ಪ ಇಂಡಿಪೆಂಡೆಂಟಾಗಿರ್ಬೋದು. ಸಿಂಗಲ್ ಮನೆ. ಮೇಲ್ಗಡೆ ಒಂದೇ ಮನೆ ಇರೋದು, ಕೆಳಗಡೆ 2 ಮನೆ ಇದೆ ಈ ಫ್ಲೋರಲ್ಲಿ. ಫಸ್ಟು ಯಾಕೆ ನಮ್ಮ ಅಕ್ಕ ತುಂಬ ಇದು ಮಾಡ್ತಾ ಇದ್ದಾರೆ. ಫಸ್ಟು ಹಾಲು ತುಂಬ ಚಿಕ್ಕದಾಗಿದೆ, ಸಿಕ್ಕಾಪಟ್ಟೆ ಚಿಕ್ಕದಿದೆ ಹಾಲು.
ಬನ್ನಿ ಒಳಗಡೆ ಬಂದರೆ ಈ ಕಡೆ ಲೆಫ್ಟ್ ಸೈಡು ಡೋರ್ ಹಿಂದೆಗಡೆ ಒಂದು ವಾಶ್ರೂಮ್ ಇದೆ, ಮಾಮೂಲಿ ವೆಸ್ಟರ್ನ್ ಟಾಯ್ಲೆಟ್. ಇದು ವಾಷಿಂಗ್ ಮಿಷಿನ್, ಒಂದು ಸಿಂಪಲ್ ಆಗಿ ಒಂದು ಚಿಕ್ಕದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕ ಬಂದ್ರೆ ಟೈಲರಿಂಗ್ದು ಒಂದು ಮಿಷಿನ್ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್, ಚಿಕ್ಕದಾಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಅಕ್ಕೋ ಅಷ್ಟು ಝೂಮ್ ಬರಬೇಡಿ ಅಕ್ಕ, ಭಯ ಆಗುತ್ತೆ. ಒಂದು ಇದಂತೂ ತುಂಬಾ ಜನ ಕೇಳ್ತಾ ಇದ್ರಿ ಅಂತ ಮಾಡಿದ್ದಷ್ಟೇ. ಈ ವಿಡಿಯೋ ಮಾಡೋ ಐಡಿಯಾ ಏನಿತ್ತಿಲ್ಲ, ಬೇಡ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಅದರಿಂದ ತೋರ್ಸೋಣ ಅಂತ ಅಷ್ಟೇ. ಇವಾಗ ಟೈಲರಿಂಗ್ ಮಿಷಿನ್ ಹಿಂದೆಗಡೆನೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಒಳಗಡೆ ಏನೇನು ಇಟ್ಕೊಂಡಿದ್ದೀರಕ್ಕ? ಏನಿಲ್ಲ, ಖಾಲಿ ಅದೇ ಇದು ವೇಸ್ಟ್ ಸಾಮಾನು ಬಿಡು. ವೇಸ್ಟ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ವೇಸ್ಟ್ ದೇವ್ರ ಗೂಡ್ ಇದೆಯಲ್ಲ ಹೊಡ್ಕೊಳಕ್ಕೇನು, ಅಲ್ಲಿ ಯಾರು ಪೂಜೆ ಮಾಡ್ತಾರೆ? ಅಂದ್ರೆ ದೊಡ್ಡದಾಗಿ ಇದೆ, ಅದೊಂಥರ ಏನಂತಾರೆ ಅದು ಪ್ಯಾಸೇಜ್ ತುಂಬಾ ದೊಡ್ಡದಾಗಿದೆ, ಅದಕ್ಕೆ ವೇಸ್ಟ್ ಐಟಮ್ಸ್ ಇಟ್ಕೊಂಡಿದ್ದಾರೆ. ಇನ್ನು ಕೆಳಗಡೆ ಒಂದು ಟೇಬಲ್ ಇದೆ ಅನ್ಸುತ್ತಲ್ಲ, ಅದು ಯೂಸ್ ಮಾಡ್ತಾ ಇಲ್ಲ. ಇದೆ ಕೆಳಗಡೆ ಒಂದು ಕಬೋರ್ಡ್ ಇದೆ, ಅದರಲ್ಲಿ ಏನು ಇಟ್ಕೊಂಡಿಲ್ಲ, ಯಾಕಂದ್ರೆ ಮಿಷಿನ್ ಅಡ್ಡ ಇದೆಯಲ್ಲ, ಓಪನ್ ಮಾಡಕ್ ಕಷ್ಟ ಅಂದ್ಬಿಟ್ಟು ಅದರಲ್ಲಿ ಏನು ಇಟ್ಕೊಂಡಿಲ್ವಂತೆ. ಪಕ್ಕಕ್ಕೆ ಬಂದ್ರೆ ಒಂದು ಶೋಕೇಸ್ ಇದೆ. ಇಲ್ಲಿ ಮಾಮೂಲಿ ಬಟ್ಟೆಗಳು ತುಂಬಿಕೊಂಡಿದ್ದಾರೆ. ಮತ್ತೆ ನಮ್ಮ ಅಕ್ಕಗೆ ಟೈಲರಿಂಗ್ ಏನೇನು ಯೂಸ್ ಆಗುತ್ತೆ ಅದೆಲ್ಲ ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದು ನಮ್ಮ ಅತ್ತೆ ಸೋಪ್, ಗ್ರೌಂಡ್ ಫ್ಲೋರ್ದು ನಮ್ಮ ಅತ್ತೆದು ಸೋಪ್ ಇಟ್ಕೊಂಡಿದ್ದಾರೆ. ಅಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ, 2 ವೇಸ್ಟ್ ಡಬ್ಬ ಇಟ್ಕೊಂಡಿದ್ದಾರೆ. ಇದು ನಮ್ಮ ಬಿಂದು ಚಿಕ್ಕೋಳಿದ್ದಾಗ, ನನ್ನ ಮಗನ ಹೆಜ್ಜ ಇನ್ನ ದೊಡ್ಡೋಳು ಅಲ್ಲ, ಒಂದು 3 ವರ್ಷ ಇಲ್ಲ 3 ವರ್ಷ ಕಣವ, ದಪ್ಪ ಇದ್ಲು ಅವಾಗಳು. ಇಲ್ಲ ಕಣಕ, ಇಲ್ಲ 3 ವರ್ಷದ ಹುಟ್ಟಿ ದಬ್ಬ. ಹೌದಾ? ನಿಂಗೆ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಮಾಡಿದ್ದು ಫೋಟೋ. ಅವಾಗ ನನ್ನ ಬಿಟ್ಟಾದ 3 ವರ್ಷ ಅವಳಿಗೆ. 4 ವರ್ಷ ಇರ್ಬೇಕು. ಸ್ಕೂಲ್ಗೆ ಹೋಗ್ತಾ ಇದ್ಲು ಅವಳು. 4-5 ವರ್ಷ 5 ವರ್ಷ ಅನ್ಕೊಳ್ಳಿ. LKG ಹೋಗ್ತಾ ಇದ್ಲು. ಇದು ಬಿಂದು ಫೋಟೋ, ಇದು ಬಿಂದು ತೋರಿಸ್ತೀನಿ. ಇದು ನಮ್ಮ ಬಿಂದು ಚಿಕ್ಕ ಮಗುಳಿದ್ದಾಗ ತುಂಬಾ ಮುದ್ದಾಗಿದ್ಲು. ಇವಾಗ್ಲೂ ಹಿಂಗಿದ್ದಾಳು, ಆಗ್ಲೂ ಹಂಗೆ ಇದ್ದಾಳೆ. ಆದ್ರೆ ಕಲರ್ ಎಲ್ಲ ಸೇಮೇ ಇದೆ. ಅವಾಗ ದಪ್ಪ ಇದ್ಲು, ಇವಾಗ ಸಣ್ಣ ಇದ್ದಾಳೆ. ಅವಳ ಫೋಟೋ ಇನ್ನ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ತೆಗೆದಿರೋದು ಜಾಸ್ತಿ. ಬಿಂದು ಫೋಟೋ ಒಂದು 5 ವರ್ಷದ ಮಗು ಅನ್ಕೊಳ್ಳಿ. ಇದು ನಮ್ಮ ಬಿಂದು ಮತ್ತೆ ಅವ್ರ ಅಣ್ಣ. ತುಂಬಾ ಬಬ್ಲಿ ಆಗಿದ್ದಾರೆ, ತುಂಬಾ ಬಬ್ಲಿ ಆಗಿದ್ದಾರೆ. ಇಬ್ರು ಅಷ್ಟೇ ಕ್ಯೂಟ್ ಆಗಿದ್ದಾರೆ, ನೋಡ್ಬೋದು. ಇದು ನಮ್ಮ ಬಿಂದುದು ಮತ್ತೆ ಅಂತ ಬಾಯಿ ಬಿಟ್ಕೊಂಡಳೆ ಅವಳು. ನಮ್ಮ ಸುವಾಸನ ಫೋಟೋ. ಇಲ್ಲಿ ದೇವ್ರದು ಒಂದ್ ಸ್ವಲ್ಪ, ಅಂದ್ರೆ ದೇವ್ರು ನಮ್ಮ ಅತ್ತೆ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಅದರಿಂದ ಅಡಿಗೆ ಮನೆಯಲ್ಲಿ ಸ್ವಲ್ಪ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದಾರೆ. ಅಲ್ಲಿ ಜಾಗ ಸಾಲ್ಟೇಜ್ ಇರೋದಕ್ಕೆ ಇಲ್ಲಿ ಚೌಡೇಶ್ವರಿದು ಒಂದು ಫೋಟೋ ಇಟ್ಕೊಂಡಿದ್ದಾರೆ, ಸಾಯಿಬಾಬನ ಮೂರ್ತಿ, ಮತ್ತೆ ಸ್ವಲ್ಪ ರಾಯರ್ದು ಯಾವ್ದೋ ಚಿಕ್ಕ ಫೋಟೋ ಇಟ್ಕೊಂಡವ್ರೆ. ಇದು ನನ್ನ ಹಸ್ಬೆಂಡ್. ಇದು ಲವ್ ಮಾಡ್ಬೇಕಾರೆ ಅಲ್ವಾಕ, ಆಕ್ಸಿಡೆಂಟ್ ಆಗೋದು 1 ವೀಕ್ ಇತ್ತೇನೋ, 1 ವಾರ ಇತ್ತು ಆಕ್ಸಿಡೆಂಟ್ ಆಗಾಗ. ಅವಾಗ ನೋಡಿ ಎಷ್ಟು ದಪ್ಪ ಇದ್ದಾರೆ, ಎಷ್ಟು ಗುಂಡಾಕಿದ್ದಾರೆ. ಅವಾಗ ತೆಗ್ಸಿರೋ ಫೋಟೋ. ಇದು ಸ್ಟ್ಯಾಂಪ್ ಸೈಜ್ ಚಿಕ್ಕದು ಫೋಟೋ ಇದೆ ನನ್ನ ಹತ್ರ, ಇನ್ನ ಇಟ್ಕೊಂಡಿದೀನಿ ನಾನು. ಚಿಕ್ಕದೇ ಕೊಟ್ಬಿಟ್ಟು ಅದು ಮಾಡಿಸಿದ್ದು. ಒಂದು ಆಕ್ಸಿಡೆಂಟ್ ಆಗೋದು 1 ವೀಕ್ 15 ಡೇಸ್ ಇತ್ತೇನೋ, ಅವಾಗ ಇದು ತೆಗ್ಸಿದ್ದು. ಅದು ಇಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ಬಿಟ್ಬಿಡೋದಲ್ಲಕ್ಕ. ಇಲ್ಲಿ ಒಂದು ಅದ್ರ ಪಕ್ಕ ಬಂದ್ರೆ ಒಂದು ಬಳೆ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ. ಅಮ್ಮ ಮಗಳದು ಬಳೆ ಅದೇದಿದೆಯೋ ಎಲ್ಲ ಇಟ್ಕೊಂಡಿದ್ದಾರೆ. ಡಿಸ್ಟರ್ಬ್ ಮಾಡಬಾರ್ದು, ಹೊಡಿತೀನಿ. ಅದು ನಮ್ಮ ಬಿಂದು ಫೋಟೋ. ಇವಾಗ ರೀಸೆಂಟಾಗಿ ತೆಗ್ಸಿರೋದು. ಬ್ಯೂಟಿಷಿಯನ್ ಕೋರ್ಸ್ ಮುಗಿಸಿದ್ಮೇಲೆ ಈ ಥರ ರೆಡಿಯಾಗಿ ಒಂದು ಫೋಟೋ ಬೇಕು ಅಂದ್ಬಿಟ್ಟು ಒಂದು ಫೋಟೋ ತೆಗ್ಸಿ ಇಟ್ಕೊಂಡಿದ್ದಾಳೆ. ಪಕ್ಕಕ್ಕೆ ಬಂದರೆ ಇದು ನಮ್ಮ ಸುವಾಸು ಫೋಟೋ. ಸುವಾಸು ಅಂದರೆ ನಮ್ಮ ಅದಕ್ಕೆ ದೊಡ್ಡ ಮಗ ಹೇಳಿದ್ದೀರಲ್ಲ, ಅವನದು ಫೋಟೋ ಇದು. ಅಕ್ಕ ಅವ್ನು ಬರ್ತಡೇ ಮಾಡಿಸಿದ್ದ ನೀವು? ಮಗಳದ್ದು ಇರೋದಕ್ಕೆ ಏನೋ ಮಗನ್ ಮಾಡ್ಸಿದಾರೆ ಏನೋ ಗೊತ್ತಿಲ್ಲ. ಇದು ನಮ್ಮ ಅಕ್ಕನೇ ಮಾಡ್ಸಿರೋದು ಅಲ್ವಾ ಅಕ್ಕ? ಮಗನ್ ಬೇಕು ಅಂದ್ಬಿಟ್ಟು ಮಾಡಿಸಿ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕ ಬಂದ್ರೆ ಒಂದು ಚಿಕ್ಕದ ಗಡಿಯಾರ ಹಾಕೊಂಡಿದ್ದಾರೆ. ಫಸ್ಟ್ ಹಾಲು ಇಷ್ಟ. ಮತ್ತೆ ಮನ್ ಫೋಟೋನೇ ಹೇಳಿಲ್ವಲ್ಲ. ಇದು ನಮ್ಮ ಅತ್ತೆ ಮಾವನ್ ಫೋಟೋ. ಯಾವಾಗ ತೆಗ್ಸಿ? ನಾವೆಲ್ಲ ಮಕ್ಕಳು. ನಮ್ಮ ಅತ್ತೆ ನೋಡಿ ಯಾವ ತರ ಇದ್ದಾರೆ. ಬಡ್ಡಿ ಬಂಗಾರಮ್ಮ, ಬಡ್ಡಿ ಬಂಗಾರಮ್ಮ. ತಡೀರಿ ತೋರಿಸ್ಬಿಡಿ, ಒಂದು ಹಾಲು ಫುಲ್ಲು ಎಷ್ಟೈತೆ ತೋರಿಸ್ಬಿಡಿ ಅಕ್ಕ. ನೋಡಿ ಇಷ್ಟು ಹಾಲು ಬರುತ್ತೆ. ಇಲ್ಲಿಗೆ ಬನ್ನಿ. ಇಷ್ಟು ಹಾಲು ಬರುತ್ತೆ, ತುಂಬ ಚಿಕ್ಕದು. ಇಷ್ಟು ಹಾಲು ಬರುತ್ತೆ, ತುಂಬ ಚಿಕ್ಕದು. ಇಷ್ಟೆಲ್ಲ ಇಟ್ಕೊಂಡ್ರು ಒಂದಿಬ್ರು ಆರಾಮಾಗಿ ಮಲ್ಕೋಬಹುದು. ಇದು ಬ್ಯಾಚುಲರ್ಗೆ ಅಂತ ಮಾಡಿದ್ರು ಅನ್ಸುತ್ತಲ್ಲ ಇದು ಮನೆ. ಇದು ಮಧ್ಯದಲ್ಲಿ ಗೋಡೆ ಇರಲಿಲ್ಲ, ಆಮೇಲೆ ಗೋಡೆ ಹಾಕಿ. ಇದು ಬ್ಯಾಚುಲರ್ಗೆ ಅಂತ ರೂಮ್ ಮಾಡಿ ಮದ್ದಿದ್ದು ಆಮೇಲೆ ಗೋಡೆ ಹಾಕಿದಂತೆ. ನಮ್ಮ ಅಕ್ಕ ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಆನ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಹೋಮ್ ಟೂರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಬನ್ನಿ. ಇವಾಗ ಏನಪ್ಪಾ ಅಂದ್ರೆ ಎಲ್ಲರ ಮನೇಲೂ ಹಾಲಲ್ಲಿ ಅಡುಗೆ ಮನೆ ಡೋರ್ ಇರುತ್ತೆ. ಆದರೆ ನಮ್ಮ ಮನೇಲಿ ಇಲ್ಲಿ ರೂಮ್ ಒಳಗಡೆಯಿಂದ ಅಡುಗೆ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಇದು ಬ್ಯಾಚುಲರ್ಸ್ಗೆ ಅಂತ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದರಿಂದ
ಅದಾದ್ಮೇಲೆ ಈ ಸೆಂಟ್ರದ್ದು ಗೋಡೆ ಹಾಕ್ಬಿಟ್ಟು ಫ್ಯಾಮಿಲಿಯವ್ರಿಗೆ ಕೊಟ್ಟಿರೋದು. ಒಳಗಡೆ ಬರ್ತಿದ್ದಂಗೆ ಒಂದು ರೈಟ್ ಸೈಡ್ ಒಂದು ಡಬಲ್ದು ಮಂಚ ಹಾಕೊಂಡಿದ್ದಾರೆ. ಆ ಮಂಚದ ಮೇಲ್ಗಡೆ ಒಂದು ಚಿಕ್ಕದು ಕಬೋರ್ಡ್ ಇದೆ. ಇದು ನಮ್ಮ ಅಕ್ಕ ಬಟ್ಟೆ ಅರೇಂಜ್ ಮಾಡ್ಕೊಂಡಿದ್ದಾರೆ, ಅವ್ರ ಬಟ್ಟೆ ಎಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಶಿರಪು ಕೊಬ್ಬರೆಣ್ಣೆ ಏನೋ ಎಕ್ಸ್ಟ್ರಾ ಐಟಮ್ಸ್ ಏನಿದ್ರು ಇಲ್ಲಿ ಇಟ್ಕೊತಾರೆ. ಮೇಲ್ಗಡೆ ಸಜ್ಜ ರೇರಾಗಿ ಯೂಸ್ ಮಾಡೋದು ಪಾತ್ರೆ ಅದು ಇದು ಅಂದರೆ ಸೀರೆ ಬಟ್ಟೆ ಎಲ್ಲ ಮೇಲ್ಗಡೆ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ಮಂಚದ ಪಕ್ಕನೇ ಒಂದು ಬೀರ್ ಇಟ್ಕೊಂಡಿದ್ದಾರೆ. ಬೀರ್ ಪಕ್ಕ ಬಂದರೆ ಒಂದು ಟಿವಿ ಹತ್ರ ಒಂದು ಟೇಬಲು. ಈ ಟೇಬಲು ತುಂಬ ಹಳೇದಾಗಿದೆ, ಆದರೆ ನಮ್ಮ ಅತ್ತೆ ನಮ್ಮ ಮಾವ ತಂದಿದ್ದು ಅಂದ್ಬಿಟ್ಟು ನಮ್ಮ ಮಾವನ ನೆನಪಿಗೋಸ್ಕರ ಇಟ್ಕೊಂಡಿರೋದು. ತುಂಬ ಹಾಳಾಗಿದೆ, ಅಷ್ಟೇನು ಚೆನ್ನಾಗಿಲ್ಲ, ಆದರೂ ನಮ್ಮ ಮಾವನ ನೆನಪಿಗೆ ಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಇದು ಟೇಬಲ್ ಮೇಲೆ ಮಾಮೂಲಿ ಡಿಶ್ಶು ಅದು ಇದು ಇಟ್ಕೊಂಡಿದ್ದಾರೆ. ಬಾಗಿಲಿಂದೆಗಡೆ ಬಂದರೆ ಒಂದು ಬಾಗಿಲಿಂದೆಗಡೆ ಬಂದರೆ ಎಕ್ಸ್ಟ್ರಾ ಬೆಡ್ಶೀಟ್ ಇರುತ್ತಲ್ಲ ಅದನ್ನ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ ಸೈಡು ದೇವ್ರ ಪೂಜೆ ತೋರಿಸಿ, ದೇವ್ರ ಪೂಜೆ ಮಾಡೋಕ್ಕೆ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ದೇವ್ರ ಪೂಜೆಗೆ ಮೇಲ್ಗಡೆ ಗ್ರೋಸರೀಸ್ ಡಬ್ಬಗಳು ಇಟ್ಕೊಂಡಿದ್ದಾರೆ. ಅಂದರೆ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಅತ್ತೆಗೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಪಾತ್ರೆ ಸ್ಟ್ಯಾಂಡ್ ಇಲ್ಲ, ಇಲ್ಲಿ ಹೊಡಿಯೋದು ಬೇಡ ಅಂದ್ರಂತೆ ಓನರು, ಅದರಿಂದ ಪಾತ್ರೆನ ಹಂಗಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮಾಮೂಲಿ ಗ್ರೋಸರೀಸ್ ಇಟ್ಕೊಂಡಿದ್ದಾರೆ. ಈ ಕಡೆ ಬಂದರೆ ಬಾಕ್ಸ್ಗಳು ಮತ್ತು ಮಿಕ್ಸಿ ಅದು ಇದು ಅರೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಶೆಲ್ಫು, ಒಂದು ಸ್ಟವ್ ಇಟ್ಕೊಂಡಿದ್ದಾರೆ. ಸಿಂಪಲಾಗಿ ಆದಷ್ಟು ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ನೋಡ್ಬೋದು ಎಷ್ಟು ಪಾತ್ರೆಗಳಿದೆ ಅಂತ ಎಲ್ಲ. ಒಂದು ನಿಮಿಷ ತೋರಿಸ್ತೀನಿ. ಮೇಲ್ಗಡೆ ನೋಡ್ಬೋದು ಎಷ್ಟು ಪಾತ್ರೆ ಇದೆ ಅಂತ. ನಮ್ಮ ಅತ್ತೆ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಮೇಲೆ ಕಟ್ಟಿಕ್ಬಿಡ್ತಾರೆ. ಈ ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ತೆಗಿಯೋದು, ಅದೆಲ್ಲ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ತೆಗೆದು ತೊಳೆದು ಏನೂ ಆಗಿಲ್ಲ ಆದರೂ ಮತ್ತೆ ತೊಳಿತಾರೆ. ಎಲ್ಲ ಕಟ್ಟಿಕ್ತಾರೆ ಮತ್ತೆ ಎತ್ತಿ ತೊಳಿತಾರೆ. ಈ ಕಡೆ ಬಂದರೆ ಒಂದು ವಾಟರ್ ಫಿಲ್ಟರು ಅಕ್ವಾ ಪ್ಯೂರ್, ಒಂದು ಅಕ್ವಾ ಪ್ಯೂರ್ದು ಒಂದು ಅಕ್ವಾಗಾರ್ಡ್ದು ಹಾಕಿಸ್ಕೊಂಡಿದ್ದಾರೆ. ಈ ಕಡೆ ಬಂದರೆ ಒಂದು ಸ್ಟವ್. ಇಷ್ಟೇ ನಮ್ಮ ಅತ್ತೆ ಮನೆ ಹೋಮ್ ಟೂರು. ತುಂಬ ಜನ ಕೇಳ್ತಾ ಇರೋದ್ರಿಂದ ಇರಲಿ ಹೋಗ್ಲಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಯಾರು ದಯವಿಟ್ಟು ಏನೇ ತಪ್ಪಿದ್ರೂ ಬೇಡಾಗಿ ಕಮೆಂಟ್ ಮಾಡಬೇಡಿ, ಅಷ್ಟೇ ಕೇಳೋದು ನಾನು. ಅವ್ರಿಗೆ ಯಾವ ಥರ ಬೇಕೋ ಅವ್ರಿಗೆ ಯಾವ ಥರ ಅನುಕೂಲನೋ ಆ ಥರ ಇಟ್ಕೊಂಡಿದ್ದಾರೆ. ಇವಾಗ ಒಂದು ಸ್ವಲ್ಪ ಹೊತ್ತು ಈಚೆ ಕೂತ್ಕೊತೀನಿ. ಇವಾಗ ನಮ್ಮ ಅತ್ತೆ ಫೋನ್ ಮಾಡ್ತಾರೆ, ಹೋಗಬೇಕು. ನೋಡಿದ್ರಲ್ಲ, ಈ ಹೋಮ್ ಟೂರ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮತ್ತೆ ಇವಾಗ ಫೋನ್ ಮಾಡಿದ್ರು, ಅಕ್ಕಿ ತೊಗೊಂಡ್ರಂತೆ. ಇವಾಗ ಹೋಗಿ ಹಾಕ್ಕೊಂಡು ಬರಬೇಕು. ನಾನು ಬರ್ತೀನಿ. ಬೇಡ ನೋಡಿ ಹೆಂಗೆ ಕಿರಿಚ್ತಾನೆ ನೋಡಿ ಇವನು. ಅಕ್ಕಿ ಮುಂದೆ ಇಟ್ಕೊಂಬರೋದಪ್ಪ, ಸಾಲಲ್ಲ. ಜಾಗ ಎಲ್ಲಿ ನಿಂತ್ಕೋತೀಯ? ಹಿಂದಿ ಕುತ್ಕೊಳ್ಳೋಕೆ ಶಕ್ತಿ ಇಲ್ಲ ನಿನಗೆ. ಬೇಡ, ಮುದ್ದೆ ಕೊಡು, ಒಂದು ನಿಧಾನ ಕೊಡು. ಯಾರು ಹಾಕಿದ್ದು? ಹೊಡಿತೀನಿ. ಏನು ಗೊತ್ತಾ, ಇವಾಗ ಬಂದೆ ಪಾರ್ಲರ್ ಅನ್ನೋದೇ ಬರುತ್ತೆ. ಇವಾಗ ಡಿಪೋಯಿಂದ ನಮ್ಮ ಅತ್ತೆ ಅಕ್ಕಿ ತೊಗೊಳ್ಳಿಲ್ಲ. ಅಕ್ಕಿ ಬದಲು ರಾಗಿನೇ ಕೊಡ್ತಾರಂತೆ. ರಾಗಿ ತೊಗೊಂಡ್ರು. ಫುಲ್ಲು ಸುಸ್ತಾಗ್ಬಿಡ್ತು. ಹತ್ಕೊಬಂದ್ವಲ್ಲ, ಒಂದು ಮೂಟೆ ನಾನು ತೊಗೊಂಬಂದೆ, ಒಂದು ಮೂಟೆ ನಮ್ಮ ಅಕ್ಕ ತೊಗೊಂಬಂದರು. 2 ಮೂಟೆಲ್ಲೂ ರಾಗಿನೇ ಇತ್ತು. ರಾಗಿ ಇರೋದ್ರಿಂದ ಅಷ್ಟು ವೆಯ್ಟ್ ಅನ್ನಿಸ್ಲಿಲ್ಲ. ಅಕ್ಕಿ ಇದ್ದಿದ್ರೆ ತುಂಬ ವೆಯ್ಟ್ ಅನ್ಸೋದು. ಇವಾಗ ನಮ್ಮ ಅಕ್ಕ ಕಾಫಿ ಇಡ್ತವ್ರೆ, ಕುಡಿಬೇಕು. ಇನ್ನೊಂದು, ಲಾಸ್ಟ್ ಟೈಮು ನಾನು ನನ್ನ ಲವ್ ಸ್ಟೋರಿ ವಿಡಿಯೋಸ್ ಹಾಕ್ದಾಗ ಒಂದು 6 ಮಂತ್ಸ್ ಬ್ಯಾಕು ಈ ಡ್ರೆಸ್ದು ಲಿಂಕ್ ಕೇಳ್ತಾಯಿದ್ರಿ. ಇದೇ ಡ್ರೆಸ್ಸಲ್ಲಿ ನಾನು ನನ್ನ ಲವ್ ಸ್ಟೋರಿ ವ್ಲಾಗ್ನ ಮಾಡಿದ್ದು. ತುಂಬ ಜನ ಡ್ರೆಸ್ ಲಿಂಕ್ ಕೇಳ್ತಾಯಿದ್ರಿ. ಇದು ನಾನು ಪೀಸ್ ತೊಗೊಂಡು ನಮ್ಮ ಅಕ್ಕನೇ ಹೊಲ್ಕೊಟ್ಟಿದ್ದು. ನನಗೆ ನಮ್ಮ ಅಕ್ಕಂತ ಹೊಲಿಸಿರೋದು ಇದು. ಅದರಿಂದ ಪೀಸ್ ತೊಗೊಂಡು ಹೊಲಿಸಿರೋದು. ನೀವು ಆರಾಮಾಗಿ ಮಾಮೂಲಿ ಮ್ಯಾಚಿಂಗ್ ಸ್ಟೋರಲ್ಲಿ ಪೀಸ್ ಸಿಗುತ್ತೆ, ಪೀಸ್ ತೊಗೊಂಡು ಹೊಲಿಸ್ಕೋಬೋದು. ಈ ಥರ ತುಂಬ ಜನ ನಾನು ಒಂದು ರೀಲ್ಸ್ ಮಾಡಿದ್ದೆ, ಅದರಲ್ಲೂ ಲಿಂಕ್ ಅಂತ ಕೇಳ್ತಾಯಿದ್ರಿ. ಮತ್ತು ಬ್ಲಾಗಲ್ಲೂ ಕೇಳ್ತಾಯಿದ್ರಲ್ಲ, ಅದರಿಂದ ಹೇಳ್ತಾಯಿದ್ದೀನಿ ಅಷ್ಟೇ. ಇದು ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು. ನೋಡಿ ಸ್ಲೀವೆಲ್ಲ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ. ಇನ್ನೂ ಸ್ವಲ್ಪ ಸ್ಲೀವ್ ಚಿಕ್ಕ ಆಗಬೇಕಾಗಿತ್ತು, ದೊಡ್ಡದು ಮಾಡಿಕ್ಕಿದ್ದಾರೆ. ನಮ್ಮ ಅತ್ತೆ ಡಿಪೋಯಿಂದ ಬರಬೇಕಾದ್ರೆ ಏನು ತಂದಿದ್ದಾರೆ? ಕಲ್ಲಂಗಡಿ ಅಂದರೆ ಫಸ್ಟ್ ಇರ್ತಾಳೆ ಮೇಡಮ್ ಅಲ್ವಾ? ಹಾಂ, ಕಲ್ಲಂಗಡಿ ಹಣ್ಣು ತಂದಿದ್ದಾರೆ, ಮಕ್ಕಳು ತಿಂತಾರೆ ಅಂದ್ಬಿಟ್ಟು. ಇವಾಗ ನನಗೆ ಕಾಫಿ ಕೊಟ್ಟಿದ್ದಾರೆ. ಯಾಕಮ್ಮ ಗಾಡೀಲಿ ಎತ್ಕೊಬರೋದು? ಕುತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ. ಮಕ್ಕಳಿಗೆ ಬೂಸ್ಟ್ ಇಲ್ಲಿ ಅಲ್ಲಿರೋದೇ ಸ್ವಲ್ಪ ಸುಮ್ಮನಿರ. ಇನ್ನು ನೀವು ಮಕ್ಕಳಿಗೆ ಹಣ್ಣು ಕುಯ್ಕೊಡ್ತಾ ಇದ್ದಾರೆ ನೋಡಿ, ಹೆಂಗೆ ಕುತ್ಕೊಂಡು ತಿಂತಾವ್ರೆ. ಕಲ್ಲಂಗಡಿ ಹಣ್ಣು ಅಂದರೆ ಫಸ್ಟ್ ಇರ್ತೀರ. ಮೂತಿ ನೋಡಿ, ಮೂತಿ ಆಯ್ತರದು. ಅಯ್ಯೋ ಅಯ್ಯೋ ಸುಂದರ, ತಿನ್ನು.
ನಾನು ಆಗ್ಲಿಂದ ಈಚೆನೆ ಕೂತಿದ್ದೀನಿ, ಒಳಗಡೆನೆ ಹೋಗ್ಲಿಲ್ಲ. ಯಾಕೋ ಇಲ್ಲೇ ಕುತ್ಕೊಳ್ಳೋಣ, ತಣ್ಣಗೆ ಗಾಳಿ ಬಿಸ್ತಿತ್ತು, ಅದರಿಂದ ಇಲ್ಲೇ ಕುತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ನಮ್ಮ ಅತ್ತೆ ಆಗ್ಲಿಂದ ಒಳಗಡೆ ಬಾ ಅಂತ ಇದ್ದಾರೆ. ಹೋಗಿ ನೋಡಬೇಕು, ಏನೋ ನನ್ನ ಮಗ ತರಲೆ ಮಾಡ್ತಾ ಇದ್ದಾನೇನೋ, ಅದಕ್ಕೆ ಕರಿತಾ ಇದ್ದಾರೆ. ಮಗಳು ಚೌಕಾಬಾರ ಆಡಬೇಕು ಅಂತ ಇದ್ಲು. ಮಸ್ಯಾಕೆ ಇಲ್ಲೆಲ್ಲೂ ಕಲ್ಲಿಲ್ಲ, ರಫ್ ಆಗಿರೋದು. ಇದ್ರ ಮೇಲೆ ಮಸ್ತ್ ಇದ್ರು ಆಗಿರೋದು, ಅದಕ್ಕೆ ಜಜ್ಜಣ ಅಂದ್ಬಿಟ್ಟು ಜಜ್ತಾ ಇದ್ದೀನಿ. ಸೈಡ್ ಆಗು ನೀನು, ಸೈಡ್ ಹೋಗು. ಕಲ್ಲು ನಮ್ಮ ಓನರ್ ಏನೋರು ಈ ತರ ಕುಟ್ಬಿಟ್ರೆ ಭರತನಾಟ್ಯ ಎಲ್ಲ ಒಟ್ಟಾಟಿಕೆ ಆಗ್ಬಿಡ್ತಾರೆ. ಆಯ್ತಾ? ಇಲ್ಲ, ಇನ್ನೊಂದು ಏಟು ಹೊಡೆದ ನೀನು. ನಮ್ಮ ಅತ್ತೆ ಹೊಡೆದ ನೀನು ಅಂದ್ರೆ ಆ ಕೋಪಕ್ಕೆ ಹೊಡೆದ್ಬಿಟ್ಟೆ. ಆಯ್ತಾ? ಅದು ಜೋರಾಗಿ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಭಾಗ ಹೋಗ ಅಷ್ಟ ಅನ್ನ ಹಾಕೋಣವ, ಮಕ್ಳಿಗೆ ತಿನ್ಸು ಹೋಗು ಅದವ. ಯಾಕಮ್ಮ ಮಕ್ಳ ಜೊತೆ ಮಕ್ಳಾಗ ಆಟ ಆಡ್ಬೇಕು ಮೇಡಮ್ಮ. ಅಲ್ಲ ಊಟ ಮಾಡ್ಸೋಗಮ್ಮ, ಮಕ್ಳ ಮೇಲೆ ಕೋಪ ಕೈಗೆ ಹಾಕ್ಬಿಟ್ಟನು ಅಂತ ಭಯ. ಮೇಲೆ ಕೋಪ ಮಾಡ್ಕೋಬಾರ್ದು, ಹೊಡಿಬಾರ್ದು. ನೀ ಮಾಡ್ಕೊಳಲ್ಲ ಬಿಡು, ನೀ ಮಾಡ್ಕೊಳಲ್ಲ, ನಿಂಗೆ ಪಾಪನೇ ಬರಲ್ಲ ಕಣ. ಮಕ್ಳಿಗೆ ಹೊಡೆಯೋದು ಇಲ್ಲ, ನಿಂಗೆ ಪಾಪನೂ ಬರಲ್ಲ. ಸುಮ್ಮನೆ ಸೀರೆ ತಗೊಂಡು ಕೈ ಕೋಪ ಮಾಡ್ಕೋಬಾರ್ದು ಮಕ್ಳ ಮೇಲೆ. ಇಲ್ಲ, ನೀ ಮಾಡ್ಕೊಳಲ್ಲ ಬಿಡು. ಇಲ್ಲ ಕಬಿಡು, ಒಂಚೂರು ಕೋಪ ಮಾಡ್ಕೊಳಲ್ಲ ಮಕ್ಳ ಮೇಲೆ. ನಾನು ಅದಕ್ಕೆ ಏಡಿದವ ನೋಡಿತ್ತು 4. ಸುಮ್ಮನಿರಮ್ಮ, ಯಾಕಮ್ಮ ಹಿಂಗ ಆಡ್ತಾ ಇದೀಯಾ? ನಾನು ಕೋಪನೇ ಮಾಡ್ಕೊಳಲ್ಲ ಗೈಸ್ ಮಕ್ಳ ಮೇಲೆ. ಒಂದ್ ದಿವಸ ಕೋಪ ಮಾಡ್ಕೊಂಡಿಲ್ಲ. ನಿಜ. ಇವಳು ಹುಟ್ಟಿ 9 ವರ್ಷ ಆಯ್ತು, ಅವ್ನು ಹುಟ್ಟಿ ಒಂದ್ ಏಟ್ನು ಹೊಡೆಯಲ್ಲ. 4 ವರ್ಷ ಆಯ್ತು. ಇದುವರೆಗೂ ಒಂದ್ಸತಿನೂ ಕೋಪ ಮಾಡ್ಕೊಂಡಿಲ್ಲ. ಹೊಡೆದೇ ಇಲ್ಲ, ಪಾಪನೂ ಮಾಡ್ಕೊಳಲ್ಲ. ಅಮ್ಮ ನೀವ್ ಹೊಡೆದಿಲ್ವಾ ಮಕ್ಳಿಗೆ? ಕೈ ಕಾಲ್ಗೊಂದು ಏಟು ಅವಳಿಗೆಲ್ಲ. ರಾಜಿ ಸುಡ್ತೀನಾ? ರಾಜಿ ಕೊಳ್ಕೊಳ್ಳಿಲ್ಲ ಬೆಂಕಿಲ್ಲ ಸುಡ್ತೀನ ನಾನು. ರಾಜಿ ಅಲ್ವಕ್ಕ, ಇಲ್ಲೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಗೈಸ್ ನಮ್ಮ ಅಕ್ಕನ. ಇವಾಗ ಹೇಳ್ತಾರೆ ನಾನು ಹೊಡಿಯೋದೇ ಇಲ್ಲ ಮಕ್ಳನ್ನ ಅಂತ. ಕೋಪ ಬಂದಾಗ ಕ್ಷಣ ಹಂಗಿರುತ್ತೆ. ನಂಗೆ ಕೋಪನೇ ಬರಲ್ಲ ಅಂದೆಲ್ಲ, ಅವ್ರಿಗೇನು ಗೊತ್ತು? ನನಗ್ ಬರಲ್ಲ ಕೋಪ. ನಾನು ಅದಕ್ಕೆ ಮಕ್ಳು ನೋಡಿಬಾರ್ದು ಅಂತಾನೆ ಹೇಳೋದು. ಕೂಸನ್ ತಲ ಅದ. ಎದ್ದ ಮೇಕೆ ಎದ್ದಾಗು. ನಮ್ಮ ಅತ್ತೆ ಯಾವಾಗ್ಲೂ ಹಿಂಗೆ ಆಡ್ತಾರೆ ಗೈಸ್. ನೀನು ಬಾಕ್ಸ್ ತರದ್ದು ತರಬೇಕು, ಹುಣಸೆ ಬೀಜನ. ಅಯ್ಯ ಸುಮ್ನಿರ, ಎದಳ ಮೇಕೆ ಕಣ್ಗಿಣು ನೋಡಿ ಹೆಂಗ ಎದ ಮೇಕೆ ಎದಪ್ಪ ಇಲ್ಲ ಹೊಡಿಯಲ್ಲ ನಾನು. ನಮ್ಮ ಹೊಡೆಯಲ್ಲ. ಅದು ಹೆಂಗಾರ ಮನ್ಸ್ಕೊತು ನಿಮ್ಗೆ ಆ ಮಟ್ಟಕ್ಕೆ ಸುಡಕ್ಕೆ? ನಂಗೆ ಆ ಥರ ಪಾಪ ಇತ್ತು. ಹಂಗೆ ನಮ್ದು ಕೋಪ ಬಂದು ಆದ್ರಮ್ಮ ನಾನಂತೂ ನಿದ್ದೆ ಮಾಡ್ತಿದ್ದಿಲ್ಲ ಬಿಡಿ, ಹಂಗೆ ಸುಟ್ರಿ ಜೀವನ ಓದಂಗೆ ಆಗ್ಬಿಡುತ್ತೆ. ಆಗ್ಲೇ ಕಳ್ಳು ಗೊತ್ತಾಗೋದು, ಕಳ್ಳುಗೆ ಸಂಕಟ ಅಂತ ಆಗ್ಲೇ ಗೊತ್ತಾಗೋದು. ಅರಪ್ಪ ಎತ್ಗ ಓಡ್ಬಿಟ್ಟ. ಸೈಡ್ ಆಗು. ಇತ್ತ ಬಾವನೆ ನಿಮ್ಗೆ ಹೊಡಿದಿಲ್ವಾ? ಹೊಡಿದಿಲ್ವ ನಿಮ್ಗೆ? ಹೊಡಿದ. ನಮ್ಮ ಅತ್ತಿಗೆ ಹೊಡೆದು ನಮ್ಮ ಅತ್ತಿಗೆಗೆ ಬೆಂಕಿಲಿ ಸೀದ್ಬಿಟ್ಟು ನಮ್ಮ ಮಾವನ ಕೈ ಅದೇ ತಿಂದಿದ್ದಾರಂತೆ ನಮ್ಮ ಅತ್ತೆ. ಡಾಕ್ಟ್ರು ಬರ ಹೇಳಿದ್ರು ನಾವು ಹೋಗ್ನಿಲ್ಲ. ನೀವ್ ಎಂತ ಪುಣ್ಯ ಕಿತ್ತಿಂತ ನೋಡಕ್ ನಿಮ್ಗೆ ಎಂತ ಅಪ್ಪ ಬಂದು ಇಪ್ಪಟಿ ಸುತ್ತಮುತ್ತ ಇಪ್ಪಟಿ ಅದು ಕಿಡಿ ಹಾಕ್ಬಿಟ್ಟಿತ್ತು. ಕಿಡಿ ಹಾರ್ಬಿಟ್ಟು ಒಲೆಯಲ್ಲಿ ಉರಿಯುತ್ತಲ್ಲ ಸೌದೆ, ಅದನ್ನೇ ತಗೊಂಡು ಇಲ್ಲಿಗೆ ಕಾಲಿಗೆ ಮುಕ್ಬಿಟ್ಟು ಚಟಪಟ್. ಇವ್ರು ಮಾಡೋದ್ ಸರಿ, ನಾವ್ ಮಾಡೋದ್ ತಪ್ಪು ನೋಡಿ. ಇದು ಹಿಂಗೆ ನೀನು ಅಂಕಿಯ? ನಾನೇ ಫಸ್ಟ್ ನಾನು ನಿದ್ದೆ ಮಾಡಲ್ಲ. ನಾನು ಅರ್ಧ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾದ್ರೆ ಫಸ್ಟ್ ಅದೆಲ್ಲ ನೋಡಕ್ ಆಗಲ್ಲ ಗೈಸ್. ನನ್ನ ಮಕ್ಳಿಗೆ ಮಾತ್ರ ಏನೂ ಆಗ್ಬಾರ್ದು. ನಿಂಗೆ ಬರಲ್ಲ ಬಿಡವ, ನಿಂಗೆ ಬರಲ್ಲ ಹೊಡೆಯೋದು. ಆಗಲ್ಲ ಕಣ, ನ್ಯಾಯ ಕುತ್ಕೊತಿರೋದು. ಅದು ಆಗ್ಲ ಕಲ್ಲಬೇಕು. ಅದು ಏನ್ ಮಾಡ್ಬೇಕು? ಆಗ್ಲ ಕಲ್ಲಬೇಕು. ಮತ್ತೆ ಇದು ಬಾಕ್ಸ್ ತರಬೇಕು. ಎಲ್ಲೇ ಅದು ಎಷ್ಟಿದಾವ ಈಗ? ಶಾಂತಿ 10 ರೂಪಾಯಿ ಕೊಟ್ಬಿಡ್ತಂದ. ಬಾಕ್ಸ್ ತರದು ಕರೆಕ್ಟಾಗಿ ಚೂರ ಅಂತ ತಗೋಬೇಕು. ನೋಡಿ ಇಲ್ಲಿ ಅಜ್ಜಿ ಮೊಮ್ಮಗಳು ಚೌಕಾಬಾರ ಆಡ್ತಾ ಇದ್ದಾರೆ ಮಳೆ ಇಲ್ಗಾಲದಲ್ಲಿ. ಅಮ್ಮ ಏನಮ್ಮ ಮಳೆ ಬರುತ್ತೆ ಚೌಕಾಬಾರ ಆಡಿದ್ರೆ ಅನ್ನೋರಲ್ವಾ ಮೊದ್ಲು ಹಂಗ ಅನ್ನೋರು. ನನ್ನ ಮಕ್ಳಿಗೆ ಊಟ ಹಾಕ್ಸ್ಕೊಟ್ಟವ್ರೆ, ಹಂಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು.
ನಮ್ಮ ಬಿಂದು ಬಂದ್ಬಿಟ್ಟು ನನ್ನ ಮಗಳನ್ನ ಅಂಗಡಿ ಕರ್ಕೊಂಡೋಗಿದ್ದಾಳೆ. 1 ಗಂಟೆ ಆಯಿತು, ವೆಯ್ಟ್ ಮಾಡ್ತಲೇ ಇದ್ದೀನಿ. 1 ಗಂಟೆ ಆಗಿಲ್ಲ, ಅರ್ಧ ಗಂಟೆ ಆಯಿತು. ಮನೆಗೆ ಹೋಗ್ಬೇಕು, 9 o'clock ಆಗಿದೆ. ಬಾ ಅಂದರೂ ಬರ್ತೇ ಇಲ್ಲ. ಅದೇನು ತೊಗೊಂಬರ್ತಾವಳ, ಇನ್ನೇನು ಪರ್ಚೇಸ್ ಮಾಡೋಕೆ ಹೋಗಿದ್ದಾರೋ ಕೋಣೆ. ಇದಂತೂ ನನ್ನ ಬಿಟ್ಟೋದ್ರು ಅಂತ ಅಳ್ತೈತೆ ಇದು ಬಂಗಾರಿ. ಯಾರೋ ನನ್ನ ವೀವರ್ಸು ನನ್ನ ಮಗನ ಮಾತಾಡ್ಸಿದ್ರಂತ ಇವತ್ತು ಅಲ್ವಪ್ಪ? ಏನಂದ್ರಪ್ಪ? ಹೇಳು ಏನಂದ್ರೆ ಹೇಳಪ್ಪ. ಸರಿ ತಾಗಿ ಏನಂದ್ರೆ ಹೇಳು. ಸರಿ ಕೊಡ್ತೀನಿ ಹೇಳು. ಮೀಸೆ ಹಾಕತ್ತಾನಂತೆ. ಬಂದ್ರು ಇವಾಗ ಮನೆಗೆ ಹೋಗ್ಬೇಕು. ಹೌದಾ, ಯೂಸ್ ಮಾಡ್ತೀಯಾ? ನನ್ಗೊಂದ್ಸತಿನೂ ಹೇಳಿಲ್ಲ. ಇದು ಟ್ಯಾನು, ಇದು ಸ್ಕ್ರಬ್ಬು, ಇದೇನು ಪ್ಯಾಕು. ನಮ್ಮ ಅಕ್ಕ ಏನೋ ಫೇಶಿಯಲ್ ಮಾಡಿಸ್ಕೋತಾರಂತೆ, ಅದಕ್ಕೆ ಸ್ಕ್ರಬ್ಬು ಮತ್ತು ಟ್ಯಾನು ಮತ್ತು ಪ್ಯಾಕು. ಡಾರ್ಕ್ ಸರ್ಕಲ್ ಇದೆಯಲ್ಲ, ಇದು ಫಸ್ಟ್ ಟೈಮ್ ಅಂತೆ ಅವ್ರು ಮಾಡಿಸ್ತಾ ಇರೋದು. ಮಗಳು ಮಾಡೋಕ್ಕೆ ತಂದಿದ್ದಾಳೆ. ನಾನು ಏನಾದರೂ ಅವ್ರಿಗೂ ಗ್ಲೋ ಬಂದರೆ ಫೇಸು ನಾನು ಟ್ರೈ ಮಾಡ್ತೀನಿ. ಹಂಗೇನಿಲ್ಲ, ನಾನು ಡೆಮೋ ಪೀಸ್ ಅಂತಾರಲ್ಲ, ಒಳ್ಳೆ ರಿಸಲ್ಟ್ ಬಂದರೆ ಯೂಸ್ ಮಾಡ್ಬೋದಲ್ವಾ, ಅದಕ್ಕೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೂ. ನಾನು ಹಾಕಿಸ್ಕೋಬೇಕಾದ್ರೆ ವಿಡಿಯೋಸ್ ಮಾಡಿ ತೋರಿಸ್ತೀನಿ. ನನಗೇನಾದರೂ ಯೂಸ್ಫುಲ್ ಆದರೆ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡಿದೆ, ಸಾಂಬಾರಿತ್ತು. ಅವರು ಊಟ ಮಾಡ್ಕೊಂಡು ಕೂತಿದ್ದಾರೆ ಮಗನ ಎತ್ಕೊಂಡು. ಇವಾಗ ದಾಳಿಂಬೆ ಬಿಡಿಸು ತಿನ್ನೋಣ ಅಂದರು. ಅವ್ರು ಕೇಳೋದೇ ಅಪರೂಪ ಹಣ್ಣು, ಅದರಿಂದ ಮಕ್ಳಿಗೂ ನನ್ನ ಹಸ್ಬೆಂಡ್ಗೂ ದಾಳಿಂಬೆ ಬಿಡಿಸ್ಕೊಡ್ತಾ ಇದ್ದೀನಿ. ನನಗೇನೋ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗಾದ್ರೆ ಬಿಡಿಸ್ತೀನಿ. ನನಗೆ ತಿನ್ನಬೇಕು ಅನ್ಸಿದ್ರು ಅಯ್ಯೋ ಯಾರು ಬಿಡಿಸ್ತಾರೆ ಬಿಡು ಅನ್ಸುತ್ತೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ಕೇಳಿದ್ರಲ್ಲ, ಅದರಿಂದ ಬಿಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.